ಎಲ್ಲರಿಗೂ ಓಣಂ ಹಬ್ಬ ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಶುಭ ಸಂದರ್ಭದಲ್ಲಿ ಬದಿಯಡ್ಕದ ಅಗ್ನಿ ಫ್ರೆಂಡ್ಸ್ ಅವರ ಕ್ಲಬ್ಬಿನ ವತಿಯಿಂದ ಇವತ್ತು ಒಂದು ಆಂಬ್ಯುಲೆನ್ಸ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಬದಿಯಡ್ಕದಲ್ಲಿ ಈಗಾಗಲೇ ಒಂದು ಆಂಬ್ಯುಲೆನ್ಸ್ ಇಲ್ಲಿ ಉಂಟು, ಅಟಲ್ಜಿ ಸೇವಾ ಟ್ರಸ್ಟ್ ನ ಭಾಗವಾಗಿ. ಮತ್ತೊಂದು ಆಂಬ್ಯುಲೆನ್ಸ್ ಅನ್ನ ಅಗ್ನಿ ಫ್ರೆಂಡ್ಸ್ ನ ಮೂಲಕ ಇವತ್ತು ನಮಗೆ ಸಿಕ್ಕಿರುವಂತದ್ದು ಬಹಳ ಸಂತೋಷವಾದಂತಹ ವಿಷಯ. ಯಾಕೆ ಅಂತ ಹೇಳಿದ್ರೆ ಆಂಬ್ಯುಲೆನ್ಸ್ ಎಷ್ಟಿದ್ರೂ ಕೂಡ ಸಾಕಾಗ್ಲಿಕ್ಕಿಲ್ಲ. ಮಾನವನ ಜನ್ಮ ಅಂತ ಹೇಳಿದ್ರೆ ಅತಿ ಪುಣ್ಯವಾದಂತಹ ಜನ್ಮ. ಅದರಲ್ಲೂ ಕೂಡ ಅವರ ರಕ್ಷಣೆ ಮಾಡುವಂತದ್ದು ಬಹಳ ಒಂದು ಉತ್ತಮವಾದಂತಹ ಒಂದು ಕರ್ತವ್ಯ ಕೂಡ. ನಾನು ಇವತ್ತು ಉದ್ಘಾಟನೆ ಮಾಡಿ ಅದರ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಂಡು ನಾನು ಚಾಲನೆ ಕೂಡ ಮಾಡಿದ್ದೇನೆ. ಒಳ್ಳೆಯ ಸುಸಜ್ಜಿತವಾದಂತಹ ಆಂಬ್ಯುಲೆನ್ಸ್ ಅನ್ನು ಕೊಡುಗೆ ನೀಡಿದ್ದಾರೆ. ಈ ಅಗ್ನಿ ಫ್ರೆಂಡ್ಸ್ ಕಳೆದ 26 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರ ಒಂದು ಸಮಾಜಮುಖಿ ಮತ್ತೆ ಸಮಾಜದಲ್ಲಿ ಸೇವಾ ಮನೋಭಾವನೆ ತುಂಬಾ ಅತ್ಯಮೂಲ್ಯವಾದಂತಹ ದೊಡ್ಡ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಈ ತಂಡಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ಈ ಒಂದು ತಂಡ ನಮ್ಮ ಬದಿರಕ ಮಂಡಲದಲ್ಲಿ ಮಾತ್ರವಲ್ಲದೆ ಕಾಸರಗೋಡು ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮತ್ತು ಕೀರ್ತಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಕೋರ್ತಾ ಇದ್ದೇನೆ. अटल बिहारी वाजपेयी की भारत माता की जय, बोलो भारत माता की जय, बोलो भारत माता की जय. ಇವತ್ತೊಂದು ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಕಾರ್ಯಕ್ರಮ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಈ ಅಗ್ನಿ ತಂಡದ ಒಂದು ಆಂಬ್ಯುಲೆನ್ಸ್ ಉದ್ಘಾಟನಾ ಸಂದರ್ಭದಲ್ಲಿ ನಮ್ಮ ಸಂಘಟನೆ RSS ಬದಿಯಡ್ಕ ಸಂಘ ಚಾಲಕರಾದಂಥ ಮಾನನೀಯ ರಮೇಶ್ ಕಳ್ಳರಿ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಶ್ವಿನಿ ಅಮ್ಮಲ್ ಅವರು ನಮ್ಮೊಂದಿಗೆ ಸೇರಿಕೊಂಡು ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಬದಿಯಡ್ಕ ಮಂಡಲ ಅಧ್ಯಕ್ಷರಾದ ಗೋಪಾಲಣ್ಣ ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಜಿಲ್ಲೆಯ ಜನರಲ್ ಸೆಕ್ರೆಟರಿಯಾದ PR ಸುನಿಲ್ ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಬದಿಯಡ್ಕ ಪಂಚಾಯತ್ ಅಧ್ಯಕ್ಷರಾದಂಥ ವಿಶ್ವನಾಥ್ ಪ್ರಭು ಇವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಘಟನೆಯ ನಮ್ಮೊಂದಿಗೆ ಎಂದೆಂದಿಗೂ ಇರುವಂತಹ ಹರೀಶ್ ಪುತ್ರಗಳ ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ವಾರ್ಡ್ ಮೆಂಬರ್ಗಳಾದಂಥ ಬಾಲಕೃಷ್ಣ ಶೆಟ್ಟಿ, ಅದೇ ರೀತಿ ಅನಿತಾ ಚಂದ್ರನ್ ಇವರಿಗೂ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಯುವಕರೊಂದಿಗೆ ಎಂದಿಗೂ ಇರುವಂತಹ ನಮ್ಮ ಸಂಘಟನೆಯಾದ ಹರೀಶ್ ನಾರಂಬಾಡಿ ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯವರಾದಂಥ ದಾಮು ಚೆಟ್ಟಿಯಾರ್ ಬದಿಯಡ್ಕ ಹಾಗೂ ನಮ್ಮ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿಯ ಅಧ್ಯಕ್ಷರಾದಂಥ BN ನರೇಂದ್ರ ಅವರಿದ್ದಾರೆ, ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಬದಿಯಡ್ಕ ಕುಟ್ಟ ಇವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇನ್ನೋರ್ವರು ಹರೀಶ್ ಕಾಸಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಹೆಸರು ಹೇಳದಿದ್ರು ಗೊಂದಿಲ್ಲ, ನಮ್ಮೊಟ್ಟಿಗೆ ಎಂದೆಂದಿಗೂ ಇರ್ತಾರೆ. ಇನ್ನೋರ್ವರು ಗಂಗಾಧರ್ ಬಳತಡ್ಕ ಅವರು ಇದ್ದಾರೆ.
ಮಾಧ್ಯಮ ರಂಗದಲ್ಲಿ ನಮ್ಮೊಂದಿಗೆ ಸಹಾಯ ಮಾಡಲಿಕ್ಕೆ ವಿಶೇಷ ಹಾಗೂ ಅಖಿಲೇಶ್ ನಾಗಮುಗ ಅವರ 24 ಚಾನೆಲ್ ಇದೆ. ಅದೇ ರೀತಿ ಎಲ್ಲ ಬಂಧುಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಮುಂದುವರಿಸುತ್ತೇನೆ. ರತ್ನಾಕರಂ ದೌತಪದಂ ಹಿಮಾಲಯ ಕಿರೀಚಿನಿ ಬ್ರಹ್ಮ ರಾಜರಿಸಿ ರತ್ನಾಗ್ಯಂ ಒಂದೇ ಭಾರತ. ವೇದಿಕೆಯಲ್ಲಿರುವಂತಹ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮತಿ ಅಶ್ವಿನಿ ಎಂ.ಎಲ್.ಎ. ಅವರೇ, ಹರಿ ಓಂ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಭಾಜಪದ ಮಂಡಲಾಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಮುಂಡೋಳ್ಮಲ್ ಅವರೇ, ಬದಿಯಡ್ಕ ಪಂಚಾಯತ್ ಅಧ್ಯಕ್ಷರಾದಂತಹ ವಿಶ್ವನಾಥ್ ಪ್ರಭು ಅವರೇ, ಬದಿಯಡ್ಕ ಪರಿಸರದಲ್ಲಿ ಸಮಾಜಕ್ಕೋಸ್ಕರ ಸನಾತನ ಧರ್ಮಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡುವಂತಹ ಅಗ್ನಿ ಫ್ರೆಂಡ್ಸಿನ ಯುವ ನಾಯಕ ಶ್ರೀ ಅನಿಲ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವಂತಹ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಸುನೀಲ್ ಅವರೇ, ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖ ವ್ಯಕ್ತಿಯಾದಂತಹ ಶ್ರೀ ಹರೀಶ್ ಪುತ್ರಕಳವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶ್ರೀ ಹರೀಶ್ನವರೇ, ವಿವಿಧ ಜವಾಬ್ದಾರಿಯನ್ನು ವಹಿಸಿಕೊಂಡು ಸನಾತನ ಸಂಸ್ಕೃತಿಗೋಸ್ಕರ, ಸನಾತನ ಧರ್ಮಕ್ಕೋಸ್ಕರ, ಭಾರತೀಯ ಸಂಸ್ಕೃತಿಗೋಸ್ಕರ, ಸಂಘಟನೆಗೋಸ್ಕರ ಹಗಲು ರಾತ್ರಿ ಕೆಲಸವನ್ನು ಮಾಡುತ್ತಿರುವಂತಹ ಇಲ್ಲಿರುವಂತಹ ಎಲ್ಲ ಸ್ವಯಂ ಸೇವಕ ಹಿರಿಯ ಹಾಗೂ ಕಿರಿಯ ನನ್ನ ಪ್ರೀತಿಯ ಬಂಧು ಮಿತ್ರಾದಿಗಳಿಗೆ ಈ ಓಣ ಹಬ್ಬದ ಶುಭಾಶಯಗಳೊಂದಿಗೆ ಇಂದು ಬದಿಯಡ್ಕದಲ್ಲಿ ಒಂದು ವಿಶೇಷವಾದಂತಹ ಸಂಭ್ರಮ. ಅಗ್ನಿ ಫ್ರೆಂಡ್ಸ್ನವರು ಈ ಬದಿಯಡ್ಕದಲ್ಲಿ ಒಂದು ಆಂಬ್ಯುಲೆನ್ಸ್ ಅನ್ನು ಈಗಾಗಲೇ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಗೊಂಡಿದೆ. ಇಲ್ಲಿ ಆಂಬ್ಯುಲೆನ್ಸ್ ನಡೆಸುವುದು ಅತ್ಯಂತ ಕಷ್ಟಕರವಂತಹ ಒಂದು ವಿಷಯ. ಯಾಕಂದ್ರೆ ಆಂಬ್ಯುಲೆನ್ಸ್ ಎಂಬುದೊಂದು ವ್ಯಾಪಾರವಲ್ಲ, ಅದೊಂದು ಸೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ 100ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ, ಈ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಸೇವೆ ಎಂಬುದು ಮಾನವ ಸೇವೆ, ಜನಾರ್ದನ ಸೇವೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಅಗ್ನಿ ಫ್ರೆಂಡ್ಸ್ನವರು ಈ ಆಂಬ್ಯುಲೆನ್ಸ್ ಅನ್ನ ಈ ಬದಿಯಡ್ಕದ ಆಸುಪಾಸಿನಲ್ಲಿರುವಂತಹ ಎಲ್ಲ ಸಮಾಜದ ಬಾಂಧವರಿಗೆ ಒಂದು ಕೊಡುಗೆಯಾಗಿ ನೀಡಿದ್ದಾರೆ. ಇದೊಂದು ವಿಶೇಷವಾದಂತಹ ದಿನ ಇನ್ನು, ಯಾಕಂದ್ರೆ ಓಣ ಹಬ್ಬವನ್ನು ನಾವು ಆಚರಿಸುವಂತಹ ಈ ಶುಭ ಸಂದರ್ಭ. ಪ್ರತಿ ವರ್ಷವೂ ಕೂಡ ಮಹಾಬಲ ಚಕ್ರವರ್ತಿ ತಮ್ಮ ಪ್ರಜೆಯನ್ನು ನೋಡಲು ಭೂಮಿಗೆ ಬರುವಂತಹ ಈ ಶುಭ ಸಂದರ್ಭದಲ್ಲಿ ಇಲ್ಲಿಯ ಅಗ್ನಿ ಫ್ರೆಂಡ್ಸಿನ ಯುವಕರು ಮತ್ತು ತಂಡದ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿಕೊಂಡು ಈ ಆಂಬ್ಯುಲೆನ್ಸ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಒಂದು ಆಂಬ್ಯುಲೆನ್ಸ್ ಅನ್ನು ನಡೆಸುವುದಂದ್ರೆ ಕರ್ತವ್ಯ ನಿಷ್ಠೆಯುಳ್ಳಂತಹ ಚಾಲಕನಿರಬೇಕು, ಶ್ರದ್ಧೆಯುಳ್ಳ ಚಾಲಕನಿರಬೇಕು, ಸಮಯ ನಿಷ್ಠೆಯಿರುವಂತಹ ಚಾಲಕನಿರಬೇಕು. ಸಮಯಕ್ಕೆ ಸರಿಯಾಗಿ ಬಂದು ಒಬ್ಬ ವ್ಯಕ್ತಿಯನ್ನ, ಒಬ್ಬ ಅಪಘಾತವಂತಹ ವ್ಯಕ್ತಿಯನ್ನ, ರೋಗಿಯನ್ನ ಆಸ್ಪತ್ರೆಗೆ ತಲುಪಿಸಿದರೆ ಮಾತ್ರ ಅವನ ಜೀವವನ್ನ ಉಳಿಸಲು ಸಾಧ್ಯ. ಅಂತಹ ಒಂದು ದೊಡ್ಡ ಜವಾಬ್ದಾರಿ, ಅದಕ್ಕೆ ಸಂಘಟಕರು ಮಾತ್ರ ಮುಖ್ಯವಾದಂತಹ ವಿಷಯವನ್ನು ತಿಳಿದುಕೊಳ್ಳಬೇಕು. ಅಂತಹ ದೊಡ್ಡ ಒಂದು ಜವಾಬ್ದಾರಿಯನ್ನು ಅಗ್ನಿ ಫ್ರೆಂಡ್ಸ್ನವರು ಮಾಡಿದ್ದಾರೆ. ಸಂಘ ಈ 100ನೇ ವರ್ಷದ ಶುಭ ಸಂದರ್ಭದಲ್ಲಿ ಎಲ್ಲರೂ ನಮ್ಮವರೆಂಬ ಮನೋಭಾವದಿಂದ ಎಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ಕಾಸರಗೋಡು ಜಿಲ್ಲೆಯಲ್ಲೇ ಒಂದು ಮಾದರಿ ಸಂಘವಾಗಿ, ಮಾದರಿ ಕ್ಲಬ್ ಆಗಿ ಮಾರ್ಪಡಲಿ, ಇನ್ನಷ್ಟು ಜನಪರ ಕೆಲಸಗಳಲ್ಲಿ ಅಗ್ನಿ ಫ್ರೆಂಡ್ಸ್ನವರು ತೊಡಗಿಸಿಕೊಳ್ಳಲಿ ಎಂದು ಹೇಳಿಕೊಳ್ಳುತ್ತಾ ಇನ್ನಷ್ಟು ಒಂದು ವಿಷಯ ಅಂತ ಸ್ವಯಂ ಸೇವಕರಿಗೆ ಹೇಳಲು ಇಚ್ಛಿಸುತ್ತೇನೆ. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ನಮ್ಮ ತಳಮಟ್ಟದಲ್ಲಿ ತಲುಪುವುದಿಲ್ಲ. ಉದಾಹರಣೆಗೆ ಪೋಸ್ಟ್ ಆಫೀಸಿನಲ್ಲಿ 590 ರೂಪಾಯಿ ವಾರ್ಷಿಕ ಹಣವನ್ನು ವಾರ್ಷಿಕವಾಗಿ ಕಟ್ಟಿದರೆ ನಮಗೆ ಅಪಘಾತವಾದರೆ 10 ಲಕ್ಷ ರೂಪಾಯಿ ವಿಮೆ ಸಿಗ್ತದೆ. ಅದೇ ರೀತಿ 790 ರೂಪಾಯಿ ಕಟ್ಟಿದರೆ ವಾರ್ಷಿಕವಾಗಿ ಕಟ್ಟಿದರೆ ಅದು 15 ಲಕ್ಷವಾಗಿ ಅಪಘಾತವಾದರೆ ನಮಗೆ ಸಿಗ್ತದೆ. ಆ ಸಂದೇಶ, ಆ ವಿಷಯ ಕೆಲವರು ಹೆಚ್ಚಿನವರಿಗೆ ಗೊತ್ತಿದ್ರು ಗೊತ್ತಿಲ್ಲದಾಗೆ ಮಾಡ್ತಾರೆ. ಕೆಲವರು ಅದನ್ನು ನಮ್ಮ ಸ್ವಯಂ ಸೇವಕರು ತಳಮಟ್ಟದಲ್ಲಿರುವಂತಹ ಅವಿದ್ಯಾವಂತರಂತಹ ಗ್ರಾಮ ಪ್ರದೇಶದಲ್ಲಿರುವಂತಹ ಎಲ್ಲ ಬಂಧು ಮಿತ್ರಾದರಿಗೆ ತಲುಪಿಸಿ ಆ ಇನ್ಶೂರೆನ್ಸ್ ಪದ್ಧತಿಯನ್ನ ಅವರಿಗೆ ಮಾಡಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸ್ವಯಂ ಸೇವಕರೆಂದರೆ ಸದ್ದಿಲ್ಲದೆ ನೀನು ಕೆಲಸವ ಮಾಡು, ಆ ಕೆಲಸ ನಿನ್ನನ್ನು ಸದ್ದು ಮಾಡುತ್ತದೆ. ಪ್ರಚಾರವಿಲ್ಲದೆ ನೀನು ಕೆಲಸವ ಮಾಡು, ಆ ಪ್ರಚಾರ ನಿನ್ನನ್ನು ಸದ್ದು ಮಾಡುತ್ತದೆ. ಅಂತಹ ಒಂದು ದೊಡ್ಡ ಕೆಲಸದಲ್ಲಿ ಹಲವಾರು ಮಂದಿ ಸ್ವಯಂ ಸೇವಕರು ಭಾರತ ಮಾತೆಗೋಸ್ಕರ, ಸನಾತನ ಸಂಸ್ಕೃತಿಗೋಸ್ಕರ, ಭಾರತದ ಪ್ರತಿ ಗ್ರಾಮಗಳಲ್ಲಿ ತಮ್ಮ ಮಠ ಮಂದಿರಗಳನ್ನು ಬಿಟ್ಟು ಸಂಘಟನೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಈ ಸಮಯದಲ್ಲಿ ಎಲ್ಲರನ್ನು ನೆನಪಿಸಿಕೊಳ್ಳುತ್ತಾ ಇಲ್ಲಿರುವಂತಹ ಎಲ್ಲ ಮಿತ್ರಾದಿಗಳಿಗೆ, ಸ್ವಯಂ ಸೇವಕರಿಗೆ ಮತ್ತೊಮ್ಮೆ ಓಣ ಹಬ್ಬದ ಶುಭಾಶಯಗಳು ಹೇಳುತ್ತಾ ನನ್ನ 2 ಮಾತುಗಳನ್ನ ಕೊನೆಗೊಳಿಸ್ತೀನಿ. ಒಂದೇ ಮಾತು. രാഷ്ട്രീയ സ്വയം സേവക സംഘ ബദിയടുക്ക ഘണ്ടശാലയാണ് അദ്ദേഹത്തെ ഷാളണിക്കുന്നതിന് വേണ്ടി ശ്രീ രതീഷ് അവരെ ക്ഷണിച്ചുകൊള്ളുന്നു. അതോടൊപ്പം തന്നെ ഈ പരിപാടി ആംബുലൻസിന്റെ ഉദ്ഘാടനം ചെയ്യാനെത്തിയ ഭാരതീയ ജനതാ പാർട്ടിയുടെ ജില്ലാധ്യക്ഷ ശ്രീ എം.എൽ. അശ്വിനി അദ്ദേഹത്തെ ഷാളണിച്ച് സ്വീകരിക്കുന്നതിന് വേണ്ടി
ശ്രീമതി അർപ്പിത അനിൽകുമാർ അദ്ദേഹത്തെ ആദരപൂർവ്വം വേദിയിലേക്ക് ക്ഷണിച്ചുകൊള്ളുന്നു. അതുപോലെ തന്നെ ഇവിടെ അതിഥിയായി എത്തിയിരിക്കുന്ന BJP ബദിയടുക്ക മണ്ഡലം പ്രസിഡന്റ് ശ്രീ ഗോപാലകൃഷ്ണ മണ്ഡലമല അദ്ദേഹത്തെ ഷാളണിച്ച് സ്വീകരിക്കുന്നതിന് വേണ്ടി അഗ്നി ഫ്രണ്ട്സ് അംഗങ്ങളെ വേദിയിലേക്ക് സ്വാഗതം ചെയ്തുകൊള്ളുന്നു. അതോടൊപ്പം തന്നെ വിശ്വ ഹിന്ദു പരിഷത്ത് ബദിയടുക്ക ഗണ്ട് പ്രമുഖ ശ്രീ ഹരീഷ് പുത്രകല അദ്ദേഹത്തെയും ഷാളണിച്ച് സ്വീകരിക്കുന്നതിന് വേണ്ടിയിട്ട് ആദരപൂർവ്വം ക്ഷണിച്ചുകൊള്ളുന്നു. അതോടൊപ്പം തന്നെ ശ്രീ ഹരീഷ് നാരമ്പാടി മുൻ BJP ബദിയടുക്ക മണ്ഡലം പ്രസിഡന്റ് അദ്ദേഹത്തെയും ആദരപൂർവ്വം ക്ഷണിക്കുന്നതോടൊപ്പം തന്നെ ഷാളണിച്ച് സ്വീകരിക്കുന്നതിന് വേണ്ടിയിട്ട് അഗ്നി ഫ്രണ്ട്സ് അംഗങ്ങളെ ക്ഷണിച്ചുകൊള്ളുന്നു. ശ്രീ വിശ്വനാഥ പ്രഭു ബദിയടുക്ക ഈസ്റ്റ് ഭാരതീയ ജനതാ പാർട്ടി അധ്യക്ഷൻ അദ്ദേഹത്തെയും ഷാളണിച്ച് സ്വീകരിക്കുന്നതിന് വേണ്ടി അഗ്നി ഫ്രണ്ട്സ് അംഗങ്ങളെ സാദരം ക്ഷണിച്ചുകൊള്ളുന്നു. ശ്രീ ബാലകൃഷ്ണ ഷെട്ടി ബദിയടുക്ക ഗ്രാമപഞ്ചായത്ത് അംഗം ഭാരതീയ ജനതാ പാർട്ടി നേതാവ് അദ്ദേഹത്തെ ഷാളണിച്ച് സ്വീകരിക്കുന്നതിന് വേണ്ടി അഗ്നി ഫ്രണ്ട്സ് അംഗങ്ങളെ ക്ഷണിച്ചുകൊള്ളുന്നു. അതോടൊപ്പം തന്നെ ശ്രീ അനില ചന്ദ്രൻ അദ്ദേഹത്തെ ഷാളണിച്ച് സ്വീകരിക്കുന്നതിന് വേണ്ടി ഭുവനേശ്വരി അഗ്നി ഫ്രണ്ട്സ് സംഘം അദ്ദേഹത്തെയും സാദരം ക്ഷണിച്ചുകൊള്ളുന്നു. അതോടൊപ്പം തന്നെ ഇവിടെ എത്തിച്ചേർന്നിട്ടുള്ള ശ്രീ ഹരീഷ് ഗോസാഡ അദ്ദേഹത്തെയും ഷാളണിച്ച് സ്വീകരിക്കുന്നതിന് വേണ്ടിയിട്ട് ശ്രീ ഗോപാല വാന്തിച്ചാൽ അദ്ദേഹത്തെയും ഗോപാലകൃഷ്ണ വേദിയിലേക്ക് ക്ഷണിച്ചുകൊള്ളുന്നു. ബഹുമാനിയായിട്ടുള്ള ശ്രീ ദാമോദര ചെട്ടിയാർ അദ്ദേഹത്തെയും ഷാളണിക്കാൻ വേണ്ടി അഗ്നി ഫ്രണ്ട്സ് അംഗങ്ങളെ വേദിയിലേക്ക് ക്ഷണിച്ചുകൊള്ളുന്നു. അതോടൊപ്പം തന്നെ ശ്രീ നരേന്ദ്ര BN അദ്ദേഹത്തെയും ഷാളണിച്ച് സ്വീകരിക്കുന്നതിന് വേണ്ടിയിട്ട് അഗ്നി ഫ്രണ്ട്സ് അംഗങ്ങളെ ക്ഷണിച്ചുകൊള്ളുന്നു. ശ്രീ ഗംഗാധര പൊളത്തെടുക്ക അദ്ദേഹത്തെയും ശ്രീ ഹരീഷ് കോസാഡ അദ്ദേഹത്തെയും ഷാളണിച്ച് സ്വീകരിക്കുന്നതിന് വേണ്ടിയിട്ട് ആദരപൂർവ്വം ക്ഷണിച്ചുകൊണ്ട് ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಂತಹ ಬದಿಯಡ್ಕ ಗಂಡ್ RSS ಸಂಘ ಚಾಲಕರಾದಂತಹ ರಮೇಶಣ್ಣ, ಅದೇ ರೀತಿ ಬದಿಯಡ್ಕ ಮಂಡಲದ ಪ್ರೆಸಿಡೆಂಟ್ ಆದಂತಹ ಗೋಪಾಲಣ್ಣ, ಕಾಸರಗೋಡು ಜಿಲ್ಲಾ ಜನರಲ್ ಸೆಕ್ರೆಟರಿ ಆದಂತಹ ಶ್ರೀ ಸುನಿಲ್ PR, ಈ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್, ಅದೇ ರೀತಿ ಹಿರಿಯರಾದಂತಹ ಹರೀಶಣ್ಣ, ಅದೇ ರೀತಿ ನಮ್ಮ ಹರೀಶ್ ನಾರಂಪಾಡಿಯವರೇ, ಬದಿಯಡ್ಕ ಈಸ್ಟಿನ ಪಂಚಾಯತ್ ಪ್ರೆಸಿಡೆಂಟ್ ಆದಂತಹ ವಿಶ್ವಪ್ರಭು, ಹರೀಶ್ ಗೋಸಾಡ, ಅನಿತಾ ಮೆಂಬರ್, ಬಾಲಕೃಷ್ಣ ಮೆಂಬರ್, ಹಾಗೆ ಸೇರಿದಂತಹ ಎಲ್ಲ ಹಿರಿಯರೇ, ಇಲ್ಲಿ ಬಂದು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಈ ಕ್ಲಬ್ಬಿನ ಸದಸ್ಯರೇ, ಹಿರಿಯರೇ, ಕಿರಿಯರೇ, ಮಾಧ್ಯಮ ಪ್ರವರ್ತಕರೇ, ಎಲ್ಲರೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲಿಗೆ ನಾನು ಅಗ್ನಿ ಫ್ರೆಂಡ್ಸ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಕಳೆದ 26 ವರ್ಷಗಳಿಂದ ಸತತವಾಗಿ ಕ್ಲಬ್ಬಿನಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಸಮಾಜಕ್ಕೋಸ್ಕರ ನಿಮ್ಮಲ್ಲಿ ಆದ ಒಂದು ಮುಷ್ಟಿ ಅಂತ ಹೇಳ್ತಾರಲ್ಲ, ನಮ್ಮಲ್ಲಿರುವಂತದನ್ನ ಹಂಚಿಕೊಂಡು ತಿನ್ಬೇಕು, ಹಂಚಿಕೊಂಡು ತಿಂದ್ರೆ ಮಾತ್ರ ನಮ್ಗೆ ಅದು ಒದಗುದು ಅಂತ ಹೇಳುವಂತ ಒಂದು ಗಾದೆ ಮಾತಿದೆ. ಸೊ ಅದರಲ್ಲಿ ನೀವು ಸಂಪಾದನೆ ಮಾಡಿದಂತಹ ಹಣದಲ್ಲಿ ಒಂದಿಷ್ಟನ್ನು ಬದಿಗಿಟ್ಟು ಅದನ್ನ ಸಂಗ್ರಹಿಸಿ ಬಡವರಿಗೋಸ್ಕರ ಯಾರಿಗೆ ಇಲ್ಲಿ ಯಾರಿಗೆ ಬೇಕಾಗುವ ಸಂದರ್ಭದಲ್ಲಿ ನೀವು ಅವರಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದೀರಿ. ಸೊ ಇನ್ನೂ ಕೂಡ ಈ ಕ್ಲಬ್ಬಿನಿಂದ ಹೆಚ್ಚೆಚ್ಚು ಸಮಾಜಮುಖಿ ಕೆಲಸಗಳಾಗ್ಲಿ, ಯಾರಿಗೆ ಸಹಾಯ ಬೇಕು ಆ ಸಂದರ್ಭದಲ್ಲಿ ನಿಮ್ಮ ಒಂದು ಸಹಾಯ ಅವರಿಗೆ ಮುಟ್ಟಬೇಕು. ಯಾಕಂತ ಹೇಳಿದ್ರೆ ಸಹಾಯ ಯಾವಾಗ ಯಾರಿಗೆ ಬೇಕಾಗ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮ ಅಗ್ನಿ ಫ್ರೆಂಡ್ಸ್ ಅವರ ಒಂದು ಹೆಜ್ಜೆ ಮುಂದೆ ಇಟ್ಟುಕೊಂಡು ಈ ಒಂದು ಒಳ್ಳೆಯ ಕಾರ್ಯಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀರಿ. ಸೊ ಇದರ ತಂಡಕ್ಕೆ, ಪದಾಧಿಕಾರಿಗಳಿಗೆ, ಅದರ ಅಧ್ಯಕ್ಷರಿಗೆ ನಾನು ಮಗದೊಮ್ಮೆ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಒಂದು ಒಳ್ಳೆಯ ದಿವಸ, ಓಣಂ ಸೆಲೆಬ್ರೇಷನ್, ಓಣಂ ಇದೆ, ಅದೇ ರೀತಿ ಟೀಚರ್ಸ್ ಡೇ, ಇವತ್ತು ಶಿಕ್ಷಕರ ದಿನಾಚರಣೆ ಕೂಡ. ಸೊ ಶಿಕ್ಷಕರು ನಾವು ಎಲ್ಲರೂ ಕೂಡ ಪಾಠ ಕಲ್ತು ಬಂದಿರ್ಬೋದು, ಆ ಪಾಠ ಕಲ್ತು ಬಂದವರೇ ನಮ್ಮಲ್ಲಿ ಇದ್ದದನ್ನ ಹಂಚಿಕೊಂಡು ತಿನ್ಬೇಕು, ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ನಮ್ಗೆ ಹೇಳ್ಕೊಟ್ಟಂತದ್ದು. ಸೊ ಇವತ್ತು ಶಿಕ್ಷಕರ ದಿನಾಚರಣೆ, ಅದೇ ರೀತಿ ಓಣಮಿನ ದಿನದಂದು ನಿಮ್ಮ ಒಂದು ತಂಡದಿಂದ ಒಂದು ಒಳ್ಳೆಯ ಸಂದೇಶವನ್ನ ನೀವು ಸಮಾಜ ಕೊಡ್ತಾ ಇದ್ದೀರಿ. ಆಂಬ್ಯುಲೆನ್ಸ್ ಅಂತ ಹೇಳಿದ್ರೆ ಯಾವಾಗ ಎಲ್ಲಿಗೆ ತಲುಪಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕದಂತಹ ಡ್ರೈವರ್ ಕೂಡ ಬೇಕು. ಈಗಾಗಲೇ ಹೇಳಿದಾಗೆ ಅದೊಂದು ಇಲ್ಲಿ ಬಿಸ್ನೆಸ್ ಮಾಡುವಂತದ್ದಲ್ಲ, ಸಹಾಯ ಬೇಕಾದವರಿಗೆ ನಾವು ಸಹಾಯ ಮಾಡುವಂತದ್ದು. ನನಗೆ ಗೊತ್ತಿದೆ ಎಷ್ಟೋ ಜನ ಈಗ ಕಳೆದ 7 ತಿಂಗಳಿಂದ ಆಂಬ್ಯುಲೆನ್ಸ್ಗೆ ಬೇಕಾಗಿ ಕಾಲ್ ಮಾಡ್ತಾ ಇರ್ತಾರೆ, ಏನಾದ್ರೂ ಒಂದು ಕಡಿಮೆ ಮಾಡಿಸ್ಕೊಡ್ಬೋದಾ,
ಆದ್ರೆ ಅದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಂಬುಲೆನ್ಸ್ ನಡೆಸಬೇಕು ಅಂತ ಹೇಳಿದಕ್ಕೆ ಡೀಸೆಲ್ ಬೇಕು, ಡ್ರೈವರ್ಗೆ ಏನಾದ್ರು ಚಿಕ್ಕ ಸಹಾಯ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಮಗೂ ಕೂಡ ಆ ನಡೆಸಲಿಕ್ಕೆ ಸಾಧ್ಯ ಇರುವಂತದ್ದು. ಸೊ ಅಷ್ಟು ಕಷ್ಟಗಳಿದ್ರೂ ಕೂಡ ನೀವು ಮತ್ತೆ ಅದನ್ನ ಒಂದು ದೊಡ್ಡ ಸಾಹಸಕ್ಕೆ ಕೈ ಇಟ್ಟು ಇವತ್ತು ಮತ್ತೊಂದು ಆಂಬ್ಯುಲೆನ್ಸ್ ಅನ್ನ ನೀವು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೀರಿ. ಸೊ ಇನ್ನು ಕೂಡ ನಿಮ್ಮ ಸಂಘದಿಂದ ಈ ಒಂದು ಫ್ರೆಂಡ್ಸ್ ಕ್ಲಬ್ ಇಂದ ಒಳ್ಳೊಳ್ಳೆ ಕೆಲಸಗಳು ಕಾರ್ಯಗಳು ಆಗ್ಲಿ. ನಿಮ್ಮ ಸಂಘ ಮತ್ತೆ ನಿಮ್ಮ ಈ ಒಂದು ಫ್ರೆಂಡ್ಸ್ ಕ್ಲಬ್ ಬದಿಯಡ್ಕ ಮಂಡಲಕ್ಕೆ ಮಾತ್ರ ಸೀಮಿತವಾಗದೆ ಕಾಸರಗೋಡು ಜಿಲ್ಲೆಗೂ ಮತ್ತೆ ಕೇರಳ ರಾಜ್ಯದಲ್ಲಿ ದೊಡ್ಡ ಹೆಸರು ಮಾಡ್ಲಿ ಅಂತ ಮಾತ್ರ ಈ ಒಂದು ಸಂದರ್ಭದಲ್ಲಿ ನಾನು ಶುಭಾಶಯ ಕೋರ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಓಣಂ ಶುಭಾಶಯಗಳು, ಅದೇ ರೀತಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಭಾರತ್ ಮಾತೆ. ದೀಪ ಬೆಳಗಿಸಿ ಉದ್ಘಾಟಿಸಿದಂತ ಸಂಘ ಚಾಲಕ ರಮೇಶ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದು ಈ ಆಂಬುಲೆನ್ಸ್ ಅನ್ನ ಉದ್ಘಾಟನೆ ಮಾಡಿದಂತ ಜಿಲ್ಲಾಧ್ಯಕ್ಷರಾದಂತ ಅಶ್ವಿನಿ ಎಂ.ಎಲ್. ಅವರೇ, ಪಕ್ಷದ ಬದಿಯಡ್ಕದ ಅಧ್ಯಕ್ಷರಾದಂತ ವಿಶ್ವನಾಥ ಪ್ರಭು ಅವರೇ, ಹಾಗೂ ಈ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಹಿರಿಯ ನೇತಾರರೇ ಹಾಗೂ ಕ್ಲಬ್ಬಿನ ಎಲ್ಲ ಸದಸ್ಯರೇ, ಊರವರೇ, ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು. ಇನ್ನು ಈ ಶುಭ ಸಂದರ್ಭದಲ್ಲಿ ಈ ಊರಿನ ಜನರಿಗೋಸ್ಕರ, ಜನರ ಅಭ್ಯುದಯಕ್ಕೋಸ್ಕರ, ಜನರ ಸೇವೆಗೋಸ್ಕರ ಒಂದು ಆಂಬುಲೆನ್ಸ್ ವಾಹನವನ್ನ ಅಗ್ನಿ ಫ್ರೆಂಡ್ಸ್ನವರ ವತಿಯಿಂದ ಲೋಕಾರ್ಪಣೆಗೊಂಡಿದೆ. ಕಳೆದ ಹಲವಾರು ವರ್ಷಗಳಿಂದ ಬದಿಯಡ್ಕೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಜನರ ಸೇವೆಯನ್ನ ಮಾಡ್ತಾ ಈ ಊರ ಎಲ್ಲಾ ವಿಷಯಗಳಲ್ಲಿ ಮೊದಲನೇದಾಗಿ ಪಾಲ್ಗೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸುತ್ತಿರುವಂತ ನಿಮಗೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಪಕ್ಷದ ಒಬ್ಬ ಜವಾಬ್ದಾರಿಯುತ ಅಧ್ಯಕ್ಷನಾಗಿ ನನ್ನ ಕಳಕಳಿಯ ವಿನಂತಿ ಏನಂದ್ರೆ, ಕ್ಲಬ್ಬಿನ ಎಲ್ಲ ಸದಸ್ಯರು ಇಂದು ಜನಸೇವೆ ಮಾಡ್ತಾ ಇದ್ದೀರಿ. ಸಂಘದ ದೊಡ್ಡ ಉದ್ದೇಶವಿದೆ. ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದಂತ ಸಂಘ ಚಾಲಕರಿದ್ದಾರೆ. ಸಂಘದ 100 ವರ್ಷಗಳ ಕನಸು ಅದು ರಾಜಕೀಯವಾಗಿ ಕೂಡ ನಮ್ಮ ಜನರಿಗೆ ತಲುಪಬೇಕು ಎನ್ನುವ ರೀತಿಯಲ್ಲಿ ರಾಜಕೀಯ ಪಕ್ಷವನ್ನು ಕೂಡ ಸಂಘ ನಿರ್ಮಿಸಿ ಕೊಟ್ಟಿದೆ. ಆದ ಕಾರಣ ಈ ಕ್ಲಬ್ಬಿನ ಎಲ್ಲ ಸದಸ್ಯರು ರಾಜಕೀಯದಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ಅಗ್ನಿ ಫ್ರೆಂಡ್ಸ್ನವರು ತಿಳಿಸಿದಂತಹ ವ್ಯಕ್ತಿಗಳು ಅಗ್ನಿ ಫ್ರೆಂಡ್ಸಿನ ಸಹಾಯದೊಂದಿಗೆ, ಅಗ್ನಿ ಫ್ರೆಂಡ್ಸಿನ ಜನರೊಂದಿಗೆ ಇಲ್ಲಿಯ ಆಡಳಿತದ ಚುಕ್ಕಾಣಿಯನ್ನ ಹಿಡಿಬೇಕಂತ ನಿಮ್ಮಲ್ಲಿ ನಾನು ವಿನಂತಿಸ್ತೇನೆ. ಅದಕ್ಕೆ ಅಗ್ನಿ ಫ್ರೆಂಡ್ಸಿನ ಪೂರ್ಣ ಸಹಾಯ ಕೂಡ ಪಕ್ಷಕ್ಕೆ, ರಾಜಕೀಯಕ್ಕೆ ಬೇಕೆಂತೇಳಿ ತಿಳಿಸ್ತೇನೆ. ನಮ್ಮ ಊರ ಎಲ್ಲಾ ಸೇವೆಗಳಲ್ಲಿ ಕೂಡ ನಾವು ಮುಂದೆ ಇರ್ತೇವೆ. ಅದೇ ರೀತಿ ರಾಜಕೀಯದಲ್ಲಿ ಕೂಡ ಇದ್ದು ಇಲ್ಲಿಯ ಆಡಳಿತವನ್ನು ಕೂಡ ನಿಮ್ಮ ಪೂರ್ಣವಾದಂತಹ ಸಹಕಾರದೊಂದಿಗೆ, ನಿಮ್ಮ ಎಲ್ಲ ರೀತಿಯ ಸಹಾಯ ಸಹಕಾರದೊಂದಿಗೆ ನೀವು ನೀಡಬೇಕಂತ ಕೇಳಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ
ಶುಭಾಶಯವನ್ನ ಭಾರತೀಯ ಜನತಾ ಪಕ್ಷದ ಬದಿಯಡ್ಕ ಮಂಡಲ ಸಮಿತಿ ವತಿಯಿಂದಲೂ ನನ್ನ ವತಿಯಿಂದಲೂ ನೀಡುತ್ತಾ ನನ್ನ 2 ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಹಿಂದ್. ಫ್ರೆಂಡ್ಸ್ ಕ್ಲಬ್ದ ವಿಶೇಷವಾಗಿ ನೆಂಚಿನ ಆಂಬ್ಯುಲೆನ್ಸ್ ಉದೀಪನದ ಅಧ್ಯಕ್ಷತೆ ವಹಿಸಿನಂಚಿನ ನನ್ನ ಪ್ರೀತಿದ ಅನಿಲ್ರಾಜ್ ಉದ್ಘಾಟನೆ ಮಂತ್ರಂಚಿನ ರಮೇಶ್ ಅಣ್ಣೆ ಅವೇಲೆಕೊನೆ ಭಾಜಪಾ ಜಿಲ್ಲಾ ಗುರುಕೆರಾಜಿನ ಅಶ್ವಿನಿ ಬೇತೆ ಬೇತೆ ಗಣ್ಯರಿಗೆ ಬುಂಬಾತಿಯನ್ನು ಮೋಕೆದ ಸೊಲ್ಮೆನ ಸಂದಾಯ ಮಂತೊಂದು ಒಂಜಿ ವಿಶೇಷವಾಯಿನಿಂಚಿನ ಒಂಜಿ ಕಜ್ಜೋಡು ಪಾಲ್ಪಡಿಪುನಂಚಿನ ಭಾಗ್ಯ ಬತ್ತಂಡೆ ದಯಪಂದಂಡ ಅಗ್ನಿ ಫ್ರೆಂಡ್ಸ್ ಕ್ಲಬ್ ಬದಲು ಜನಸೇವೆಗೆ ಬೋಡಾತ ಮಂತ್ರಂಚಿನ ಆಂಬ್ಯುಲೆನ್ಸ್ ಉದೀಪನದ ಕಜ್ಜ ಎನ್ನ ಒಂಜಿ ಆಕಸ್ಮಿಕ ನೆನಪನೋಡು ದಯಪಂಡಂಡ ಅಗ್ನಿ ಫ್ರೆಂಡ್ಸ್ ಕ್ಲಬ್ದ 20 ವರ್ಷ ದುಂಬುದಿತ್ತನ ಸ್ಥಾಪಕ ಸದಸ್ಯಯಾನು ಈ ಕ್ಲಬ್ ಎಂತ ಸಕ್ರಿಯವಾದಿತ್ತ ಇನಿ ಒಂಜಿ ಆಂಬ್ಯುಲೆನ್ಸ್ ಉದೀಪನ ಆತಂಡೆ 15 ವರ್ಷದ ಬುಕ್ಕ ಈ ಅಗ್ನಿ ಫ್ರೆಂಡ್ಸ್ ಮೆಂಬರ್ ನಾಕಲ ಆಂಬ್ಯುಲೆನ್ಸ್ ಆದಿತ್ತು ನನ್ನ ಗಾಡಿ ದಾನ ಬಂಡ ಓಡೆಗೆ ಪೋಡ್ಲ ಇಂಚಿನ ಕಷ್ಟಪತ್ತನ ಸೌಖ್ಯ ಜನಗಳಿಗೆ ಇಂಚಿನ ಇತ್ತನಲ್ಲ ಸುರುಕು 23 ಜನನು ಎನ್ನ ಜೀಪುಡಿಯನ್ನು ಎತ್ತೊಂದು ಪೋತು ಎಂಕಲ ರಾತ್ರಿ ಬೇಕಲ್ಲಿ ಬೆಗಲ ಅಂತಂದಿತ್ತ ಅವು ಸಾಧಾರಣ ಹೊಸ ಇಲ್ಲು ಕಟ್ಟನ ಪಾಪದಕಲ ಇಲ್ಲು ಕಟ್ಟನಕಲ ಇತ್ತನ ಸಮಾಧಾನ ಆದಿಪ್ಪು ಅದು ಬೇತೆ ಬೇತೆ ಇಲ್ಲಲು ದಾದಾಣ ಇಂಚಿನ ಸಮಾಧಾನ ಇತ್ತನ ದಾಂಡ ಬೈಯಡಿ ಎಂಕಲ ಪೂರ ಮುಳುಟ್ಟು ಸೇರಿದೆ ಎನ್ನ ಗಾಡಿಡ್ 23 ಜನ ಬೋದು ಬಿಟ್ಟು ಮುಟ್ಟ ಬೇಲೆ ಮಂತ್ರ ಒಂಜಿ ಪರೋಪಕಾರಿ ಸೇವೆ ಮಂತ್ರಂಚಿನ ಒಂಜಿ ಅಗ್ನಿ ಫ್ರೆಂಡ್ಸ್ ಕ್ಲಬ್ ಒಂದು ದನಪಂಡ ಆ ಕಾಲಘಟ್ಟಡೆ ಒಂಜಿ ಕ್ರಿಕೆಟ್ ಪಂಪನಂಚಿನ ಕ್ರೀಡೆಗೆ ಆರಂಭವಾಯಿನವು ಆ ಆರಂಭವಾಯಿನಂಚಿನವು ಜನಸೇವೆಗಿಂದೆ ಆನಿ ಅಪಂಕಲ ಪಣ್ಣಂತ ನಮ್ಮೊಂಜಿ ಗಾಡಿ ಮಲ್ಲವು ತೆಪ್ಪಡು ಅಂಡದು ಅಪ್ಪ ಅಗ್ನಿದಾಗ ಇಂಚಿನ ಒಂಜಿ ಜನಸೇವೆದ ಒಂಜಿ ಗಾಡಿನಿ ಮಲ್ಲ ತೆಪ್ಪನವು ಅವು ದೇವರನ ಮಹಾ ಒಂಜಿ ಇಚ್ಛೆ ಆತಿಪ್ಪೊಂದು ಪಂಡೊಂದು ಅಗ್ನಿ ಫ್ರೆಂಡ್ಸ್ ಕ್ಲಬ್ ಇತ್ತನ ಪ್ರತಿಯೊಂದು ಜನಕುಲೆಗಳ ಎಡ್ಡೆಡ್ಡ ಪ್ರತಿಭೆ ಉಂಟು ಅದು ತೂನ ಗಂಚನೆ ಅತ್ತೆ ಆನ ಪ್ರತಿಯೊಡೆಗಳ ಎಡ್ಡೆಡ್ಡ ರೀತಿಯ ಪ್ರತಿಭೆ ಇರ್ತದೆ ನಮ್ಮ ಬದಿಯಡ್ಕ ಆಸುಪಾಸು ಅಗ್ನಿಯಿಂದ ಪಂಡ ವಿಶೇಷದಾನ ಪಂಡ ಅಗ್ನಿ ತಾನು ಶುದ್ಧ ತಿಪ್ಪುಂಡು ಬುಕ್ಕರಿಯನ್ನು ಶುದ್ಧ ಮಾನ್ ತಿಪ್ಪುಂಡು ಪಂಚಭೂತಗಳಿಗೆ ಅಗ್ನಿ ಮಾಂತ್ರ ಶ್ರೇಷ್ಠಗೆ ಅವು ಏಪಲ ಅಶುದ್ಧಿ ಆಪುಜಿ ಅಂಚನ ಕಾರಣ ಅಗ್ನಿ ಫ್ರೆಂಡ್ಸ್ ಏಪಲ ಶುದ್ಧಿ ಆ ಒಂದು ಶುದ್ಧದ ಕೆಲಸ ಮಂತೊಂದು ಜನಸೇವೆಗೆ ಪುದರ್ ಪೊರ್ತು ಸೂರ್ಯಚಂದ್ರ ದೇವರು ಇತ್ತನಾಥ ಕಾಲದ ಹುಟ್ಟ ಮುಟ್ಟ ಅಗಲ ಕೈಂಕರ್ಯ ನಡಪದು ಅಗ್ನಿ ಫ್ರೆಂಡ್ಸ್ ಒಟ್ಟಿಗೆ ಯಾವ ಏಪಲ ನಿತ್ಯ ನಿರಂತರ ಉಳ್ಳಾಟ ಮಾಡ್ಪಡ ಪಾತ್ರವನ್ನು ಕೊಟ್ಟು ಪಾತ್ರ ಅವಕಾಶ ಕೊಡಂಚಿನ ಅಗ್ನಿ ಫ್ರೆಂಡ್ಸ್ ಕ್ಲಬ್ ಸಂಘಟಕರಿಗೆಲ್ಲ ಮಾಂತರಿಗಳ ಸೈಮನ್ ಸಂದಾಯ ಮತ್ತು ನನ್ನ ಪಾತ್ರದ ಮುಗಿತಲಕ ಚುಟ್ಟು ದೀಪ ಜೇತುವುದು ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಮೇಶ್ ಕಳೋರಿಯವರೇ ಹಾಗೂ ಈ ಆಂಬ್ಯುಲೆನ್ಸ್ ಸೇವೆಯನ್ನು ಉದ್ಘಾಟಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಅಶ್ವಿನಿ ಕಳವರೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನಾಯಕರೇ ಹಾಗೂ ಇಲ್ಲಿ ನೆರೆದಿರುವ ಸಹೋದರ ಸಹೋದರಿಯರೇ ಹಾಗೂ ಅಗ್ನಿ ಫ್ರೆಂಡ್ಸ್ನ ಸದಸ್ಯರೇ, ನಿಮಗೆಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ಈ ದಿನ ಅತ್ಯಂತ ಶುಭ ದಿನವಾಗಿಯೂ ಹಾಗೆ ಹಿಂದೂ ಮುಸ್ಲಿಮರಿಗೆ ಎಲ್ಲರಿಗೂ ಪವಿತ್ರ ದಿನವಾಗಿರುವಂತಹ ಈ ಶುಭ ದಿನದಂದು ಅಗ್ನಿ ಫ್ರೆಂಡ್ಸ್ ಯಾಕೆಳಿದ್ರೆ ಅವರು ಕೇವಲ ಅಗ್ನಿ ಫ್ರೆಂಡ್ಸ್ ಎಂಬ ಹೆಸರಲ್ಲಿರ್ಬೋದು, ಆದರೆ ಆಟೋಟ ಕ್ರೀಡೆಯಿಂದ ಆರಂಭವಾದಂತಹ ಆ ಸಂಘ ಇಂದು ಬೆಳೆದು ಧಾರ್ಮಿಕ ರಂಗದಿಂದ ಈಗ ಜೀವನವನ್ನು ಬೆಳಗಿಸುವಂತಹ ಒಂದು ರಂಗಕ್ಕೆ ಬಂದಿದ್ದಾರೆ. ಯಾಕೇಳಿದ್ರೆ ಆಂಬ್ಯುಲೆನ್ಸ್ ಹೇಳಿದ್ರೆ ತುರ್ತು ಚಿಕಿತ್ಸೆಗೆ ಬೇಕಾಗಿ ಸಹಕರಿಸುವ ಒಂದು ವಿಭಾಗ ಘಟಕ. ಇದರಲ್ಲಿ ತಾವು ಕೇವಲ ಒಂದು ಅಪಘಾತ ಹೊಂದಿದವರನ್ನು ಕೊಂಡೋಗುವುದಲ್ಲ, ಆ ಅಪಘಾತವನ್ನು ಎದುರಿಸುವ ಶಕ್ತಿಯೊಂದಿಗೆ ಹೋರಾಡುವಂತಹ ಒಂದು ಕಾರ್ಯಕ್ರಮ. ಯಾಕೇಳಿದ್ರೆ ತನ್ನ ಜೀವವನ್ನು ಪಣಕ್ಕಿಟ್ಟು ಈ ಆಂಬ್ಯುಲೆನ್ಸ್ ಅನ್ನು ಚಲಾಯಿಸಬೇಕು. ಕೇವಲ ಒಂದು ವ್ಯಕ್ತಿಯನ್ನು ರಕ್ಷಿಸುವುದರೊಂದಿಗೆ ತನ್ನ ಜೀವವನ್ನು ಪಣಕ್ಕಿಟ್ಟು ಹೋರಾಡಿ ಆ ಗುರಿಯನ್ನು ಸಾಧಿಸುವ ಜವಾಬ್ದಾರಿಯನ್ನು ಹೊತ್ತು ಧೀರತೆಯಿಂದ ಇಂದು ಮುಂದೆ ಬಂದಿದ್ದಾರೆ. ಈ ಸೇವೆ ಯಾವತ್ತು ನಮ್ಮ ಬದಿಯಡ್ಕದ ಜನತೆ ಮರೆಯಲಾರದು. ಧಾರ್ಮಿಕ ರಂಗದಲ್ಲಾದರೂ ನಮ್ಮ ಗಣೇಶೋತ್ಸವ ಕಾರ್ಯಕ್ರಮದಲ್ಲಾದರೂ ಅವರು ಯಾವತ್ತು ಮುಂಚೂಣಿಯಲ್ಲಿರುವವರು. ಈಗ ನಾನೇ ಒಂದು 25 ವರ್ಷ ನನ್ನ ಅನುಭವದಲ್ಲಿ ಅವರು ಕಿರಿಯ ಮಕ್ಕಳಾಗಿದ್ದರು. ಅಲ್ಲಿಂದ ಆರಂಭಗೊಂಡು ಈಗ ಮೊನ್ನೆ ಕಳೆದ ಗಣೇಶೋತ್ಸವದಲ್ಲಿ ಕೂಡ ಅವರು ಎಲ್ಲ ರೀತಿಯಲ್ಲಿ ಧಾರ್ಮಿಕ ರಂಗದಲ್ಲಿ ಮುಂದೆ ಬಂದು ಸಹಕರಿಸಿದ್ದಾರೆ. ಹಾಗೆ ಇನ್ನು ಮುಂದೆ ಅವರು ಒಳ್ಳೆ ರೀತಿಯಲ್ಲಿ ತಮ್ಮ ಸಂಘಟನೆಯನ್ನು ಬೆಳೆಸಿಕೊಂಡು ದೇಶ ಸೇವೆಗಾಗಿ ಹಾಗೆ ನಮ್ಮ ಬದಿಯಡ್ಕದ ಗ್ರಾಮ ಪ್ರದೇಶದ ಜನತೆಯ ಸೇವೆಗಾಗಿ ತಮ್ಮ ಸಮಯವನ್ನು ಮೀಸಲಿಡಲಿ. ಅದೇ ರೀತಿ ಅವರು ಮಹಿಳಾ ತಂಡ ಇಷ್ಟರವರೆಗೆ ಅದು ಒಂದೊಂದು ಸಂಘಟನೆಯಲ್ಲಿ ಈಗಾಗಲೇ ಅವರು ಝಾನ್ಸಿ ಮಹಿಳಾ ತಂಡ, ಅಗ್ನಿ ಝಾನ್ಸಿ ಮಹಿಳಾ ತಂಡ, ಝಾನ್ಸಿ ಲಕ್ಷ್ಮೀಬಾಯಿ ಹೇಳಿದ್ರೆ 1857ರಲ್ಲಿ ಸ್ವಾತಂತ್ರ್ಯ ದಂಗೆ ಸಂದರ್ಭದಲ್ಲಿ ಒಂದು ಹೋರಾಡಿದ, ಬ್ರಿಟಿಷರ ವಿರುದ್ಧ ಹೋರಾಡಿದ ಒಂದು ಧೀರ ಮಹಿಳೆ. ಆ ಮಹಿಳೆ ಹೆಸರಿಂದ ಇವತ್ತು ಅವರು ಕೂಡ ಆ ತಂಡವನ್ನು ರೂಪಿಸಿ ಮುನ್ನಡೆಸುತ್ತಿದ್ದಾರೆ. ಅವರಿಗೂ ಈ ತಂಡದವರಿಗೂ ಇಂದು ಸೇರಿದವರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕ ವತಿಯಿಂದ ಹಾಗೆ ಸಂಘಟನೆ ವತಿಯಿಂದ ತುಂಬ ಹೃದಯ
ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಕೃತಜ್ಞ ಅರ್ಪಿಸುತ್ತಾ ನನ್ನೊಂದೆರಡು ಮಾತಿನಿಂದ ವಿರಮಿಸ್ತೇನೆ. ಜೈ ಭಾರತ್. ഈ അഗ്നി ഫ്രണ്ട്സിന്റെ ആംബുലൻസ് ലോകാർപ്പണം പരിപാടിയുടെ അധ്യക്ഷ സ്ഥാനം വഹിക്കുന്ന ക്ലബിന്റെ അധ്യക്ഷൻ ശ്രീ അനിൽ കുട്ട അവർ ഈ പരിപാടിയെ ഭദ്രദീപം കൊളുത്തിക്കൊണ്ട് ഉദ്ഘാടനം ചെയ്തിട്ടുള്ള മാനനീയ ബദേർക്കണ്ട് സംഘചാലക് ശ്രീ രമേശണ്ണൻ, വേദിയിലുള്ള പാർട്ടിയുടെ ബദേർക്ക മണ്ഡലം പ്രസിഡന്റ് ഗോപാലകൃഷ്ണ മുണ്ടൂൽമൂലെ, പാർട്ടിയുടെ ജില്ലാ ജനറൽ സെക്രട്ടറി ജില്ലാ അധ്യക്ഷ ശ്രീമതി ML അശ്വിനി, പാർട്ടിയുടെ ജില്ലാ ജനറൽ സെക്രട്ടറി സുനിൽ PR, വിശ്വനാഥ പ്രഭു അടക്കമുള്ള പാർട്ടിയുടെയും പരിവാറിന്റെയും എല്ലാ നേതാക്കളെ, അഗ്നി ഫ്രണ്ട്സിന്റെ എന്റെ സഹപ്രവർത്തകന്മാരെ, നാട്ടുകാരെ, നിങ്ങൾക്ക് എല്ലാവർക്കും സാദര നമസ്കാരം. ഉദ്ഘാടന പ്രസംഗത്തിൽ തന്നെ രമേശൻ എന്ന് പറഞ്ഞു, സംഘത്തിന്റെ 100 ശതാബ്ദി വർഷമാണ്. സംഘം പിറവിയെടുത്തത് തന്നെ ജനങ്ങളുടെ സേവനം ചെയ്യാൻ വേണ്ടിയിട്ടാണ്. പലതരത്തിലുള്ള സേവന പ്രവർത്തനങ്ങൾ നടത്തിക്കൊണ്ട് 1925 രൂപം കൊണ്ടിട്ടുള്ള രാഷ്ട്രീയ സ്വയം സേവക് സംഘ് ഇന്ന് 2025 ഈ കാലഘട്ടത്തില് 100ാമത്തെ ജന്മവാർഷികം ആഘോഷിക്കുന്ന പ്രവർത്തിക്കുന്ന ഈ സന്ദർഭത്തിൽ ബദേർക്കനെ സംബന്ധിച്ചിടത്തോളം വളരെ അഭിമാനകരമായി പറയാം. നമുക്ക് 3ാമത്തെ ആംബുലൻസ് സേവനമാണ് ഇന്ന് ഈ അഗ്നിയുടെ ആംബുലൻസ് ഉദ്ഘാടനത്തോടൊപ്പം നമുക്ക് ഈ നാട്ടിലേക്ക് ജനങ്ങളുടെ സേവനത്തിന് വേണ്ടിയിട്ട് അഗ്നി ഫ്രണ്ട്സ് സമർപ്പിച്ചിട്ടുള്ളത്. മുൻകാലങ്ങളിലെ കൃഷ്ണന്റെ ജോലിയാണ് അഗ്നി ഫ്രണ്ട്സിന്റെ ആളുകൾ ചെയ്തുകൊണ്ടിരുന്നത്. മഹാഭാരത യുദ്ധകാലത്തില് കൃഷ്ണനാണ് അർജുനന്റെ സാരഥിയായിട്ട് ആ യുദ്ധത്തെ നയിച്ചിട്ടുള്ളതെങ്കിൽ അടൽജി സേവാ ട്രസ്റ്റിന്റെ ആംബുലൻസ് വന്ന ആ സമയത്ത് തന്നെ അഗ്നിയുടെ എല്ലാ മെമ്പേഴ്സുമാരാണ് അതിന്റെ ഡ്രൈവർമാരായി ഏത് സന്ദർഭത്തിൽ വിളിച്ചാലും ഏതവസരത്തിലും വന്നുകൊണ്ട് വിശ്വനാഥങ്ങൾ പറഞ്ഞതുപോലെ മാനവ ജന്മമാണ് ഏറ്റവും നല്ല ജന്മം എന്ന് പറയുന്നത്. ആ മാനവന്റെ ജന്മത്തെ സംരക്ഷിക്കുന്നതിന് വേണ്ടി ഏതവസരത്തിലും വിളിക്കുന്ന അവസരത്തില് അഗ്നിയുടെ എല്ലാ മെമ്പർമാരും അടൽജിയുടെ ആംബുലൻസ് എടുത്തുകൊണ്ട് ഓടി വരുന്ന ഒരു സാഹചര്യം നമുക്ക് കാണാൻ വേണ്ടി സാധിച്ചിട്ടുണ്ട്. വീണ്ടും ഒരു ആംബുലൻസ് കൂടി ബദിയടുക്കയുടെ ജനങ്ങൾക്ക് ഉപകാരം പ്രദത്തിന് വേണ്ടി അവരെ കൊണ്ടുവന്നിരിക്കുകയാണ്. ഈ നാടിന്റെ എല്ലാ സർവ്വമതത്തിൽപ്പെട്ട എല്ലാ ആളുകൾക്കും ഏത് നിമിഷവും ഈ ആംബുലൻസിന്റെ സേവനം ആവശ്യപ്പെടാ ആ നിമിഷം അഗ്നി ഫ്രണ്ട്സിന്റെ ഈ ആംബുലൻസിന്റെ സേവനം നിങ്ങൾക്ക് ലഭിക്കുമെന്ന ഉറപ്പോടുകൂടി ഈ ഒരു പരിപാടിക്ക് എല്ലാവിധ ആശംസകളും അർപ്പിച്ചുകൊണ്ട് ഈ ഒരു സംരംഭം പാവപ്പെട്ട ജനങ്ങളുടെ ഇനിയും പല സേവനങ്ങൾക്കും ഈ അഗ്നി ഫ്രണ്ട്സിന് ആ സർവേശ്വരൻ അനുഗ്രഹിക്കട്ടെ എന്ന് മാത്രം പറഞ്ഞുകൊണ്ട് എന്റെ 2 വാക്കുകൾ ഉപസംഹരിക്കുന്നു. വന്ദേ മാതരം. മെമ്പർഷിപ്പ് വിതരണം ചെയ്യുന്നതിന് വേണ്ടിയിട്ട് ശ്രീ രതീഷ്, അഗ്നി ഫ്രണ്ട്സിന്റെ പ്രവർത്തകൻ, അഗ്നിയുടെ എല്ലാ നിലമായ ആദ്യകാലത്തുള്ള സജീവ പ്രവർത്തകൻ ശ്രീ രതീഷ് സ്വീകരിക്കുകയാണ്. ಅಗ್ನಿ ಫ್ರೆಂಡ್ಸ್ ಕ್ಲಬ್ಬಿಂದ ನಿರವಹಿಸಲು വേണ്ടിയിട്ട് നിങ്ങളെ അറിയിക്കുകയാണ്. ಅಗ್ನಿ ಫ್ರೆಂಡ್ಸ್ ಕ್ಲಬ್ ಆಯೋಜಿಸಿದ ಇಂದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದ ಶ್ರೀಯುತ ರಮೇಶ್ ಕಳರಿ ಇವರಿಗೆ ಅಗ್ನಿ ಫ್ರೆಂಡ್ಸ್ ಕ್ಲಬ್ಬಿನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆಂಬ್ಯುಲೆನ್ಸ್ ಉದ್ಘಾಟನೆ ಮಾಡಿದ ಶ್ರೀಮತಿ ML ಅಶ್ವಿನಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಇವರಿಗೆ ಅಗ್ನಿ ಫ್ರೆಂಡ್ಸ್ ಕ್ಲಬ್ಬಿನ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ಗೋಪಾಲಕೃಷ್ಣ ಬಿಜೆಪಿ ಮಂಡಲ ಅಧ್ಯಕ್ಷರು ಇವರಿಗೆ ಅಗ್ನಿ ಫ್ರೆಂಡ್ಸ್ ಕ್ಲಬ್ಬಿನ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ PR ಸುನೀಲ್ ಬಿಜೆಪಿ ಜಿಲ್ಲಾ ಜನರಲ್ ಸೆಕ್ರೆಟರಿ ಇವರಿಗೂ ಅಗ್ನಿ ಫ್ರೆಂಡ್ಸ್ ಕ್ಲಬ್ಬಿನ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅತಿಥಿಯಾಗಿ ಆಗಮಿಸಿದಂತ ವಿಶ್ವನಾಥ ಪ್ರಭು ಹಾಗೂ ಹರೀಶ್ ನಾರಂಪಾಡಿ ಹಾಗೂ
ಪಂಚಾಯತ್ ಅಧ್ಯಕ್ಷರು ಬಾಲಕೃಷ್ಣ ಶೆಟ್ಟಿ, ಹರೀಶ್ ಗೋಸಾಡ, ನರೇಂದ್ರ ಬಿಎನ್, ದಾಮು ಚೆಟ್ಟಿಯರ್, ಗಂಗಾಧರ ಪಳತಡ್ಕ, ಗೋಪಾಲಕೃಷ್ಣ ವಂತಿಚಲ್ ಇವರಿಗೆ ಅಗ್ನಿ ಫ್ರೆಂಡ್ಸ್ ಕ್ಲಬ್ಬಿನ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಇಲ್ಲಿ ಸೇರಿದ ಎಲ್ಲ ಕ್ಲಬ್ಬಿನ ಪದಾಧಿಕಾರಿಗಳಿಗೆ ಅಗ್ನಿ ಫ್ರೆಂಡ್ಸ್ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮದ ಎಲ್ಲ ಛಾಯಾಚಿತ್ರಗಳನ್ನು ತೆಗೆದು ಸಹಕರಿಸಿದಂತಹ ಮಾಧ್ಯಮದವರಿಗೆ ಅಗ್ನಿ ಫ್ರೆಂಡ್ಸ್ ಕ್ಲಬ್ಬಿನ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದು ಇಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶವನ್ನು ನೀಡಿದಂತಹ ಚಿಲ್ಲೀಸ್ ಹೈಪರ್ ಮಾರ್ಕೆಟ್ ಇದರ ಮಾಲಕರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ನನಗೆ ವಂದನಾರ್ಪಣೆಯನ್ನು ನೀಡಿದ ಅಗ್ನಿ ಫ್ರೆಂಡ್ಸ್ ಕ್ಲಬ್ಬಿನ ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ವಂದನಾರ್ಪಣೆಯನ್ನು ವಿರಮಿಸುತ್ತೇನೆ.